ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಭೂಮಿಯ ವಿವಾದ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕ್ಷಮೆಯನ್ನು ಕೇಳಿದರು ನಟ ಚೇತನ್. ಇವತ್ತು ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ನಿನ್ನೆ ರಾಜ್ಕುಮಾರ್ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ದ ಚೇತನ್ ಈಗ ಅಂದರೆ ಇವತ್ತು ಮತ್ತೆ ತಮ್ಮ ಟ್ವೀಟ್ ಏನು ಮಾಡಿದ್ರಲ್ಲ ಈ ಹಿಂದೆ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ನಾನು ನನ್ನ ಮಾತಿನ ಮೇಲೆ ಇಂದು ಕೂಡ ನಾನು ನಿಲ್ತೇನೆ. ನಿನ್ನೆ ಸಾರಾ ಗೋವಿಂದ್ ಬಳಸಿರುವಂಥ ಪದಗಳು ಸರಿಯಿಲ್ಲ. ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ. ರಾಜ್ ಹೆಸರಿಗೆ ಸಾರಾ ಗೋವಿಂದ್ ಮಸಿ ಬಳಿತಿದ್ದಾರೆ. ನಿನ್ನೆ ಬಂದವರು ಗುಂಡಾಗಿರಿ ಮಾಡಲಿಕ್ಕೆ ಬಂದಿದ್ರು ಅಂತ ಸಾರಾ ಗೋವಿಂದ್ ವಿರುದ್ಧ ಗುಡುಗಿದ್ದಾರೆ ಅಹಿಂಸಾ ಚೇತನ್. ಗೊತ್ತಿಲ್ಲ ಈತನ ಹೇಳಿಕೆ ಯಾಕೆ ಹಿಂಗೆ ಬರುತ್ತೆ. ಅಲ್ಲಿ ಜನ ಇದ್ದಾಗ ಎಲ್ಲರ ಮುಂದೆ ಬಂದು ಕ್ಷಮೆ ಕೇಳೋದು, ಈಗ ಮತ್ತೆ ಹೊರಗಡೆ ಬಂದು ಆ ಟ್ವೀಟ್ ಅಥವಾ ನನ್ನ ಹೇಳಿಕೆಯಲ್ಲಿ ನಾನು ಬದ್ಧನಾಗಿದ್ದೇನೆ ಅಂತ ರೀತಿ ಹೇಳಿಕೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರಚಾರ ಬೇಕೋ ಏನು ಉದ್ದೇಶ ಇರಬಹುದು ಅನ್ನೋದು. ಈಗ ಹಳೆ ಕಾಲ ಅದು ಮತ್ತೆ ಅದಕ್ಕೆ ಕೆದಕಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಸಮಾಧಿಯ ವಿಚಾರವಾಗಿ ಮತ್ತೆ ಕೆಣಕ್ತಾರೆ ಅಂತ ಹೇಳಿದ್ರೆ ಏನು ಉದ್ದೇಶ ಏನು ಅಂತ ಉದ್ದೇಶ ಅನ್ನೋದು ಕ್ಲಾರಿಟಿ ಇಲ್ಲ ಆತನ ಕಡೆಯಿಂದ. ಸೇರಿರೋರೆಲ್ಲ ರಾಜ್ಕುಮಾರ್ ಅಭಿಮಾನಿಗಳೇ. ಆದರೆ ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದರೆ ಕೆಲವು ವ್ಯಕ್ತಿಗಳು. ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾಯಿದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು. ಅದನ್ನು ಅವ್ರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟೋಣ. ನಮ್ಮ ಸಮಾಜಮುಖಿ ಹೋರಾಟಗಾರರು ಮತ್ತು ಕನ್ನಡದ ಇವತ್ತಿನ ಅಸ್ಮಿತೆ ನಟ ಚೇತನ್ ಅವರು ನಮ್ಮ ಕನ್ನಡದ ಮೇರು ಪ್ರತಿಭೆ ಅಣ್ಣವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಾತ್ಮಕವಾದಂಥ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದ್ಬಿಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದಷ್ಟು ಸಂಘಟನೆಯವರು ಗೊಂದಲವನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚೇತನ್ ಸರ್ ಈಗಾಗಲೇ ಕನ್ನಡದ ಯಾವುದೇ ಮನಸ್ಸುಗಳಿಗೆ ನೋವಾಗಿದ್ದರೆ ನಾನು ವಿಷಾದಿಸ್ತೇನೆ, ಕ್ಷಮೆ ಕೋರ್ತೀನಿ ಅಂತಕ್ಕಂಥ ಕ್ಷಮಾಪಣೆಯನ್ನು ಕನ್ನಡದ ಮನಸ್ಸುಗಳಿಗೆ ಕೋರಿದ್ದಾರೆ. ಆ ಕ್ಷಮೆ ಕೋರಿದ ನಂತರವೂ ಕೂಡ ಒಂದಷ್ಟು ಕನ್ನಡ ಪರ ಸಂಘಟನೆಯವರು ಚೇತನ್ ಸರ್ ಅವರ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಏನು ಮಾತನಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕ ಇವತ್ತು ಏನು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಸಹ ಬಂದಿದ್ದೀವಿ. ನಿನ್ನೆ ನಡೆದಿರೋ ವಿಚಾರ ಏನಂತಂದರೆ ನಮ್ಮ ಚೇತನ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವಿಚಾರಧಾರೆ ಬಗ್ಗೆ ಒಂದು ಟ್ವೀಟ್ ಮಾಡಿ ಅದು ನಮ್ಮ ಕನ್ನಡ ಪರ ಹೋರಾಟಗಾರರು ವಿಚಾರ ಬಂದಾಗ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮದು ಯಾವುದೂ ತಕರಾರಿಲ್ಲ. ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಮೇರು ನಟನಿಗೆ ಅವಮಾನ ಆದಾಗ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಪ್ರಜೆನೂ ಸಹ ಕ್ಷಮಾಪಣೆ ಕೇಳೋದ್ರಲ್ಲಿ ದೊಡ್ಡ ತಪ್ಪು ಅಂತದೇನಿಲ್ಲ. ಯಾಕೆಂದರೆ ಅಂಥ ಮೇರು ನಟನಿಗೆ ಅಪಮಾನ ಆದಾಗ ಕ್ಷಮಾಪಣೆ ಕೇಳೋದು ಎಲ್ಲರಿಗೂ ದೊಡ್ಡ ಸಮಂಜಸವಾದಂಥ ವಿಚಾರ. ಅದಕ್ಕೆ ನಾವು ತಲೆನೇ ಬಾಗ್ತೀವಿ. ಅದೇ ರೀತಿ ಸಾರಾ ಗೋವಿಂದ್ ಸರ್ ಅವರು ಬಹಿರಂಗ ಕ್ಷಮಾಪಣೆ ಕೇಳಿದ್ರು ಕೂಡ ಕೂಡಲೇ ಕಾರಲ್ಲಿ ಅಡಿಕೆ ಬಂದು ತಾಯಿಯಂದಿರ ಬಗ್ಗೆ ಮಾತಾಡೋಂಥದ್ದು, ಬೋಳಿ ಮಗ ಅಂತ ಮಾತಾಡೋವಂಥದ್ದು, ನಿನ್ನ ಕರ್ನಾಟಕದಲ್ಲಿ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಹೇಳೋವಂಥದ್ದು, ಧಮಕಿ ಹಾಕೋವಂಥದ್ದು, ಇದು ಕರ್ನಾಟಕದ ಯಾರ ಆಸ್ತಿನೂ ಅಲ್ಲ. ಮಾಧ್ಯಮದವರು ಮತ್ತು ನನ್ನ ಸ್ನೇಹಿತರಿಗೆ ನಿನ್ನೆ ನಡೆದಂಥ ಘಟನೆಯಿಂದ ಏನು ಕನ್ನಡ ಪರ ಹೋರಾಟಗಾರರು ಚೇತನ್ ಸರ್ ವಿಚಾರದಲ್ಲಿ ನಡ್ಕೊಂಡಂಥ ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಕನ್ನಡ ಪರ ಹೋರಾಟಗಾರರು. ಯಾಕೆಂದರೆ ಚೇತನ್ ಸರ್ ಏನು ಮಾಡಿದ್ದಾರೆ, ಟ್ವೀಟ್ ಏನಿದೆ, ಅವರು ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯುನ್ನತ ಅಭಿಮಾನಿ ಕೂಡ ಚೇತನ್ ಅವರು. ಅದೇ ರೀತಿ ನಾವೇನೀಗ ಯುವ ಜನಾಂಗದ ಆದರ್ಶ ಪುರುಷ ಅಂತ ಕೇಳ್ತಾ ಇದ್ದೀವಿ, ಪುನೀತ್ ರಾಜ್ಕುಮಾರ್ ಸರ್ ಅವರ ದೊಡ್ಡ ಅಭಿಮಾನಿನೂ ಕೂಡ ನಮ್ಮ ಚೇತನ್ ಸರ್ ಅವರು. ಸ್ನೇಹಿತರು ಕೂಡ ಇದು ತಮ್ಮೆಲ್ಲರಿಗೂ ಗಮನದಲ್ಲಿರಲಿ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ನಿನ್ನೆನೆ ನೀವು ಮಾತಾಡಿಸಿದ್ರಿ ಅವ್ರನ್ನ, ಆಯಿತು ಅಂತ ಕ್ಷಮೆ ಕೇಳಿದ್ರು. ಈಗ ಮತ್ತೆ ಟ್ವೀಟ್ ಮುಖಾಂತರ ಅದಕ್ಕೆ ನಾವು ಸಮರ್ಥನಾಗಿದ್ದೇನೆ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ? ಹೇಮಕುಮಾರ್, ಗಮನಿಸಬಹುದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು, ಏನೆಲ್ಲ ಮಾತಾಡಿದ್ರು ಅಹಿಂಸಾ ಚೇತನ್ ಅನ್ನೋದು ಎಲ್ಲರೂ ಕೂಡ ಗಮನಿಸಿದ್ವಿ. ಕೊನೆಗೆ ನೆನೆ ಖ್ಯಾತ ನಿರ್ಮಾಪಕರು ಸಾರಾ ಗೋವಿಂದ್ ಅವರು ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಕ್ಷಮೆ ಕೂಡ ಕೇಳಿದ್ರು. ಇವತ್ತು ಅವರ ಬೆಳಗ್ಗೆ ಅವರ ಬೆಂಬಲಿಗರು ಅವರು ಬಳಸಿರುವಂತಹ ಪದ, ತಾಯಿಗೆ ಬಳಸಿರುವಂತಹ ಪದ ನಮಗೆ ತುಂಬಾನೇ ನೋವು ಕೊಟ್ಟಿದೆ. ರಾಜ್ಕುಮಾರ್ ಅವರ ಅಭಿಮಾನಿಯಾದಂತಹ, ರಾಜ್ಕುಮಾರ್ ಅವರ ಆಪ್ತರಾದಂತಹ ಸಾರಾ ಗೋವಿಂದ್ ಅವರು ಈ ರೀತಿ ಮಾತಾಡಿದ್ದು ಸರಿ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಮನೆಯ ಬಳಿ ಅವರ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಇದನ್ನ ನಾವು ಖಂಡಿಸ್ತೀವಿ. ನಾವು ಕೂಡ ರಾಜ್ಕುಮಾರ್ ಅವರ ಅಭಿಮಾನಿಗಳೇ. ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಕೆಟ್ಟ ಪದಗಳನ್ನ ಬಳಸ್ತಾ ಇರ್ಲಿಲ್ಲ, ಈ ರೀತಿಯ ಹೊಲಸು ಪದಗಳನ್ನ ಬಳಸ್ತಾ ಇರಲಿಲ್ಲ. ಇದು ಸರಿಯಲ್ಲ, ಸಾರಾ ಗೋವಿಂದ್ ಅವರು ಬಳಸಿರೋ ಪದಗಳು ನಮ್ಗೆ ನೋವು ತಂದಿದೆ ಅಂತ ಹೇಳಿ ಅವರ ಅವರ ಫಾಲೋವರ್ಸ್ ಒಂದಷ್ಟು ವಿಚಾರವನ್ನ ಶೇರ್ ಮಾಡಿದ್ರು. ಅದಾದ ಬಳಿಕ ನಾವು ನೇರವಾಗಿ ಚೇತನ್ ಅವರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ, ಏನ್ ಸರ್ ನಿನ್ನೆ ನೀವು ಕ್ಷಮೆ ಕೇಳಿ ಇವತ್ತು ಕಂಪ್ಲೀಟ್ ಆಗಿ ಉಲ್ಟಾ ಹೊಡಿತಾ ಇದ್ದೀರಾ, ಏನಾಯ್ತು ಸರ್ ಅಂತ ಕೇಳಿದ ಸಂದರ್ಭದಲ್ಲಿ ನಾನು ನನ್ನ ಟ್ವೀಟಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆಯನ್ನ ಕೇಳ್ತೀನಿ. ಆದ್ರೆ ಸಾರಾ ಗೋವಿಂದ್ ಅವರವರು ರಾಜ್ಕುಮಾರ್ ಸರ್ ಜೊತೆ ಇದ್ಕೊಂಡು ನನಗೆ ನನ್ನ ತಾಯಿಗೆ ಮಾತನಾಡಿದಂತಹ ಮಾತುಗಳು ಬಹಳ ನೋವಾಗಿದೆ. ಇದು ಈ ರೀತಿ ಜೊತೆಗೆ ನನ್ಗೆ ಜೀವ ಬೆದರಿಕೆ ಇದೆ. ಈ ರೀತಿಯೇ ಮುಂದುವರೆದ್ರೆ ನಾನು ಮುಂದಿನ ದಿನಗಳಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅದನ್ನೆಲ್ಲವೂ ಕೂಡ ನಾನು ನೋಡಿ ಮುಂದೆ ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಅಂದ್ರು ಕೂಡ. ಅದ್ರ ಜೊತೆ ನಾವು ಮತ್ತೆ ಅದೇ ಪ್ರಶ್ನೆಗಳನ್ನ, ಯಾಕಂದ್ರೆ ನೀವು ಗಮನಿಸಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಅವರ ರಾಜ್ಕುಮಾರ್ ಅಭಿಮಾನಿಗಳು, ಅಪ್ಪು ಸರ್ ಅಭಿಮಾನಿಗಳು, ದೊಡ್ಡಮನೆ ಮನೆಯ ಕಂಪ್ಲೀಟ್ ಅಭಿಮಾನಿಗಳು ಕರ್ನಾಟಕದ ಮೂಲೆಯಲ್ಲೂ ಇದ್ದಾರೆ. ಕರ್ನಾಟಕದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರಾಜ್ಕುಮಾರ್ ಅವರನ್ನ ಆರಾಧಿಸುವಂತಹ ಜನರಿದ್ದಾರೆ. ಪ್ರತಿಯೊಬ್ರು ಕೂಡ ಪ್ರೀತಿಸ್ತಾರೆ. ಯಾಕಂದ್ರೆ ಅಂತಹ ದೇವತಾ ಮನುಷ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ, ಭಾರತೀಯ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಂತಹ ಅಪ್ಪಟ ಕನ್ನಡದ ಹೆಮ್ಮೆಯ ಪುತ್ರ ಅಂತಾನೆ ಹೇಳ್ಬೋದು. ಅವರ ಬಗ್ಗೆ ಈ ರೀತಿ ಯಾರಾದ್ರೂ ಮಾತನಾಡಿದ್ರೆ ಯಾರು ಕೂಡ ಸುಮ್ನೆ ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದ್ವಿ, ಸರ್ ನಿಮ್ಗೆ ಪ್ರತಿಯೊಬ್ರು ಕೂಡ ನಿಮ್ಗೆ ಹುಚ್ಚ ಅನ್ನೋ ಪಟ್ಟವನ್ನ ಕೊಟ್ಟಿದ್ದಾರೆ, ನಿಮ್ಗೆ ಹುಚ್ಚು ಹಿಡಿದಿದೆ, ಪ್ರಚಾರಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕೇಳಿದಂತ ಪ್ರಶ್ನೆಗೂ ಕೂಡ ಅಲ್ಲಿ ಅವರು ಅಡ್ಡಗೋಡೆಯ ಮೇಲೆ ದೀಪ ಇಡುವಂತ ಪ್ರಯತ್ನವನ್ನ ಮಾಡಿದ್ರೆ ವಿನಃ ನಾನು ಕ್ಷಮೆ ಕೇಳಿದ್ದೀನಿ ಅನ್ನೋದಿಲ್ಲ. ನನ್ನ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಮನಸ್ಸಿಗೆ ಯಾರಿಗಾರು ನೋವು ಆಯ್ತಾ, ಓಕೆ ನಾನು ಕ್ಷಮೆ ಕೇಳ್ತೀನಿ, ನನ್ನ ಮಾತಿಗೆ ಬದ್ಧನೂ ಇರ್ತೀನಿ, ನೋವಾದ್ರೆ ಕ್ಷಮೆನೂ ಕೇಳ್ತೀನಿ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆ ಈ ಏನಾಗಿದೆ ಅಂತ ಹೇಳಿದ್ರೆ, ಚೇತನ್ ಅವರು ತಮಗನ್ಸಿದ್ದನ್ನ ಯಾವತ್ತು ಹೇಳ್ಕೊಂಡ್ ಬಂದಿದ್ರೆ, ಬಟ್ ಅವ್ರು ಹೇಳುವಂತಹ ಮೊದಲು ನಾನು ಈ ಮಾತನ್ನ ಹೇಳಿದ್ರೆ ಇದು ಯಾರಿಗೆ ನೋವಾಗ್ಬೋದು, ಇಡೀ ಕರ್ನಾಟಕದ ಜನತೆಗೆ ನೋವಾಗುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಳದೆ ರಾಜ್ಕುಮಾರ್ ಅವರ ವಿಚಾರವನ್ನ ಟಚ್ ಮಾಡಿದ್ದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ನೋವು ತಂದಿದೆ. ಆದ್ರೆ ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನದಲ್ಲೂ ಅವರು ಇರುವಂತೆ ಕಾಣ್ತಾ ಇಲ್ಲ. ನನ್ನ ನಿಲುವಿಗೆ, ನನ್ನ ಯೋಚನೆಗೆ, ನನ್ನ ಬರವಣಿಗೆಗೆ, ನನ್ನ ಮಾತಿಗೆ ನಾನು ಬದ್ಧ ಇರ್ತೀನಿ. ಇದು ನಿಮ್ಗೆ ನೋವಾಯ್ತಾ, ಓಕೆ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ತರದಲ್ಲೇ ಹೇಳ್ಕೊಂಡು ಮುಂದುವರ್ತಿದ್ದಾರೆ. ಅವ್ರು ಯಾವ ಉದ್ದೇಶದಲ್ಲಿ ರಾಜ್ಕುಮಾರ್ ಸರ್ ಅವರ ಸಮಾಧಿಯನ್ನ ಕಾಂಪ್ಲೆಕ್ಸ್ ಅನ್ನೋ ಪದ ಬಳಸಿ ಹೇಳಿದ್ರು ಅನ್ನೋದಕ್ಕೂ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಜೊತೆಗೆ ಅಭಿಮಾನಿಗಳಿಗೆ ನೋವಾಗಿದೆ, ಈ ರೀತಿ ನೀವು ಮಾತಾಡಿದ್ದು ತಪ್ಪು ಅಂದ್ರೆ, ಇಲ್ಲ ಅವ್ರೊಬ್ರೇ ಸಾಧನೆ ಮಾಡಿಲ್ಲ, ರಾಜ್ಕುಮಾರ್ ಅವರೊಬ್ರೇ ಸಾಧನೆ ಮಾಡಿಲ್ಲ, ಬೇರೆಯವರು ಕೂಡ ಸಾಧನೆ ಮಾಡಿದಾರಲ್ವಾ, ಅವ್ರಿಗೂ ಕೂಡ ಜಾಗ ಕೊಡ್ಬೋದಲ್ಲ, ಈ ರೀತಿಯ ಮಾತುಗಳನ್ನ ಹೇಳ್ತಾ ಅಲ್ಲಲ್ಲೇ ತೇಪೆ ಹಚ್ಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವಿನಃ, ಹೌದಾ ನನ್ನಿಂದ ನೋವಾಗಿದ್ಯಾ, ನಾನು ಈ ರೀತಿ ಮಾತುಗಳನ್ನ ಹೇಳ್ಬಾರ್ದಿತ್ತಾ, ಆಯ್ತು ಯಾವ್ದೋ ಒಂದು ಇದ್ರಲ್ಲಿ ಬರೆದು ಬಿಟ್ಟೆ, ಕ್ಷಮೆ ಇರ್ಲಿ ಅಂತ ಹೇಳಿ ಅವ್ರು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಸೊ ನೋಡೋಣ ಇದು ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ. ಗಮನಿಸಬಹುದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ, ನೀನು ಮೊದ್ಲಿಗೆ ಕನ್ನಡ ನಾಡಿನ ಪುತ್ರನೇ ಅಲ್ಲ, ನಮ್ಮ ಕನ್ನಡಿಗನೇ ಅಲ್ಲ, ಜೊತೆಗೆ ನೀನು ಜೊತೆಗೆ ನಮ್ಮ ದೇಶದ ಪ್ರಜೆಯೂ ಕೂಡ ಅಲ್ಲ. ಇಂಥ ಸಂದರ್ಭದಲ್ಲಿ ನಿನಗೆ ಇಲ್ಲಿ ನಮ್ಮ ವಿಚಾರವನ್ನ ಮಾತಾಡೋದಕ್ಕೆ ಯೋಗ್ಯವೇ ಇಲ್ಲ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ತಮ್ಮ ಆಕ್ರೋಶವನ್ನ ಸಾಮಾಜಿಕ ಜಾಲತಾಣಗಳ ಮೂಲಕವೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನೋಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ. ಇನ್ನೊಂದು ಮಾತು ಹೇಳ್ತಾರೆ, ಒಂದ್ ವೇಳೆ ರಾಜ್ಕುಮಾರ್ ಸರ್ ಅವರು ಬದುಕಿದ್ದಾಗ್ಲೇ ಅವ್ರಿಗೆ ಈ ರೀತಿಯ ಜಾಗವನ್ನ ಕೊಡ್ತಿದ್ವಿ ಅಂತಂದ್ರೆ ಅದನ್ನ ಅವ್ರು ಒಪ್ಕೊಳ್ತಾ ಇರ್ಲಿಲ್ಲ, ಅವರು ಬೇಕಾದ್ರೆ ತಿರಸ್ಕಾರ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ಹೇಳ್ತಾ ಇದ್ರು.
ಈಗ 1 hour ಅಲ್ಲೇ ಹಿಂದೆ ಕೂಡ ಅವರು ಪೋಸ್ಟ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರ ಥಿಂಕ್ ಏನಿದೆ, ನಾನು ಮಾಡ್ತಿರೋದು ಸರಿ, ನಾನು ಇರೋದೇ ಹಿಂಗೆ ಅನ್ನೋದನ್ನ ಅವರು ಪ್ರೂವ್ ಮಾಡೋ ತರ ಕಾಣಿಸ್ತಾ ಇದೆ. ಒಟ್ಟಾರೆ ಎಲ್ಲೂ ಕೂಡ ಬದಲಾವಣೆ ಕಾಣುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕ್ಷಮೆ ಕೇಳ್ಬಿಟ್ಟು ಇದರಿಂದ ಹೊರಗ್ ಬರೋಣ ಅನ್ನೋದು ಕೂಡ ಅವರಲ್ಲಿ ಕಾಣಿಸ್ತಾ ಇಲ್ಲ. ಈ ಹಿಂದೆ ಏನು ರಾಜ್ಕುಮಾರ್ ಸರ್ ಅವರು ಹೇಳಿರುವಂತಹ ಕೆಲವು ವಿಚಾರಗಳನ್ನ ಭಾವನೆಗಳಿಗಿಂತ ಸಾರ್ವಜನಿಕ ಹಿತ ದೊಡ್ಡದು ಅನ್ನೋ ಒಂದು ಪೋಸ್ಟ್ ಅನ್ನ 1 hour ಹಿಂದೆ ಹಾಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಅಣ್ಣವರಿಗೆ ಕೇಂದ್ರ ಸರ್ಕಾರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಾಗ ರಾಜ್ಯ ಸರ್ಕಾರ ಅಣ್ಣವರಿಗೆ ನಿವೇಶನವನ್ನ ನೀಡಿತ್ತು. ಆದ್ರೆ ಈ ಸಂಬಂಧ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಸರ್ಕಾರದಿಂದ ಒಂದು ಪತ್ರ ಬಂದಿತ್ತು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿನಂತಿಯ ಮೇರೆಗೆ ಸರ್ಕಾರದಿಂದ ಸೈಟ್ ನೀಡುತ್ತಿದ್ದೇವೆ ಎಂಬ ಬರಹ ಕಂಡು ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಸರ್ಕಾರದ ಸೈಟ್ ಬೇಡ ಎಂದು ನಿರಾಕರಿಸಿದ್ರು. ಇರುವಷ್ಟು ದಿನ ಸ್ವಾಭಿಮಾನದಿಂದ ದುಡಿದು ಸ್ವಾಭಿಮಾನಿಯಾಗಿ ಬದುಕಿದ್ದವರು ಡಾಕ್ಟರ್ ರಾಜ್ಕುಮಾರ್. ಮತ್ತೊಂದು ವಿಚಾರ ಎಂದ್ರೆ 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಜೊತೆ 1 ಲಕ್ಷ ಹಣವನ್ನ ಕನ್ನಡ ಸಾಹಿತ್ಯ ಪರಿಷತ್ಗೆ ದಾನವಾಗಿ ಡಾಕ್ಟರ್ ರಾಜ್ಕುಮಾರ್ ನೀಡಿದ್ರು ಅನ್ನೋದನ್ನ ಈಗ ಒಂದು ಪೋಸ್ಟ್ ಈಗ 1 hour ಹಿಂದೆ ಹಾಕಿದ್ದಾರೆ. ಜೊತೆಗೆ ಒಂದಷ್ಟು ದಿನಗಳ ಕಾಲ ನನಗೆ ಬೇರೆ ಬೇರೆ ಕೆಲಸಗಳಿದಾವೆ, ನನ್ನಿಂದ ಹೊರಡ್ತೀನಿ ಅಂತ ಹೇಳಿ ನಮ್ಮ ಕಣ್ಣ ಮುಂದೆಗೆ ಅವರ ಮನೆಯಿಂದ ಹೊರ ಕೂಡ ನಡೆದ್ರು. ನೋಡೋಣ ಇದು ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಅನ್ನೋದನ್ನ ಕಾದು ನೋಡ್ಬೇಕು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.